ಹಾಯ್ ಎಲ್ರಿಗೂ, ನೀವೇನಾದ್ರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ರೆ ಈ ಟೇಸ್ಟಿ ಒಂದು ಕಿಚಡಿನ ಟ್ರೈ ಮಾಡಲೇಬೇಕು. ಇದರಲ್ಲಿ ಪರ್ ಗ್ರಾಮ್ 11ರಿಂದ 12 ಗ್ರಾಮ್ ಆಗೋಷ್ಟು ನಿಮಗೆ ಪ್ರೋಟೀನ್ ಸಿಗುತ್ತೆ. ಫಸ್ಟ್ 1 ಕಪ್ ಆಗೋಷ್ಟು ನವಣೆನ ತಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆ. ಆಮೇಲೆ ಇಲ್ಲಿ ತೋರಿಸ್ತಿರುವಂತ ತರಕಾರಿಗಳು. ಇದರಲ್ಲಿ ಪ್ರೋಟೀನು, ಫೈಬರು ಎಲ್ಲದೂ ಇರುತ್ತೆ. ನಿಮ್ಗೆ ಹೆಸರು ಬೇಳೆಲ್ಲೂ ಅಷ್ಟೇ ಪ್ರೋಟೀನ್ ತುಂಬಾ ರಿಚ್ ಆಗಿರುತ್ತೆ. ನೀವು ಹೆಸರು ಬೇಳೆ ಬದಲು ಹೆಸರು ಕಾಳುನು ತಗೊಬಹುದು. ಎಲ್ಲದನ್ನು ಒಂದು 2ರಿಂದ 3 ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು 2 ಚೊಂಬಾಗೋಷ್ಟು ನೀರನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನವಣೆ ಬೆಂದಾದ್ಮೇಲೆ ತುಂಬಾ ದಪ್ಪ ಆಗುತ್ತೆ, ಅದಕ್ಕೋಸ್ಕರ. ಕ್ಯಾಪ್ ನ ಮುಚ್ಚಿಟ್ಟು ಒಂದು 4ರಿಂದ 5 ವಿಷಲ್ ಹೊಡಿಸ್ಬೇಕು. ತುಂಬಾ ಸಾಫ್ಟ್ ಆಗಿ ಬಂದಿರುತ್ತೆ. ತರಕಾರಿ ಎಲ್ಲ ಫುಲ್ ಸ್ಮ್ಯಾಶ್ ಆಗಿರುತ್ತೆ. ನವಣೆ ಮತ್ತೆ ಹೆಸರು ಬೇಳೆನೂ ಅಷ್ಟೇ ತುಂಬಾ ಸಾಫ್ಟ್ ಆಗಿರುತ್ತೆ. ನೀವು ಇದ್ರಲ್ಲೇ ಸ್ವೀಟ್ ಕೂಡ ಮಾಡ್ಕೊಬಹುದು, ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ನೀವು ಬೆಣ್ಣೆ ಕೂಡ ಯೂಸ್ ಮಾಡಬಹುದು, ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಮತ್ತೆ ಕರಿಬೇವು ಸೊಪ್ಪು, ನಾನು ಕರಿಬೇವು ಸೊಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ. ಕರಿಬೇವು ಸೊಪ್ಪು ಆದ್ಮೇಲೆ ನಾನು ಇಲ್ಲಿ ಕಡಲೆ ಬೀಜನ ಹಾಕೊಂಡಿದ್ದೀನಿ. ಇದೆಲ್ಲ ಒಂಚೂರು ಕಲರ್ ಚೇಂಜ್ ಆಗೋ ತನಕ ಹುರಿದ್ಬಿಟ್ಟು ಒಂದು ಅರ್ಧ ಚಿಟಿಕೆ ಆಗೋಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ. ನೀವು ಇಲ್ಲಿ ಬೇಕಾದ್ರೆ ಹಸಿಮೆಣಸನ್ನು ಯೂಸ್ ಮಾಡ್ಬೋದು. ನಾನೀಗ ಹಸಿಮೆಣಸು ತಿನ್ನಲ್ಲ, ಅದಕ್ಕೋಸ್ಕರ ಖಾರದ ಪುಡಿನ ಹಾಕೊತಾ ಇದ್ದೀನಿ. ಇನ್ನು ಬೇಯಿಸಿರೋ ಮಿಲೆಟ್ಸು ಮತ್ತೆ ಹೆಸರು ಬೇಳೆ ತರಕಾರಿ ಇದೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರ್ಸ್ಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನು ಹಾಕೊಬೇಕಾಗತ್ತೆ. ಕಿಚಡಿ ಅಂದ್ರೆ ಸ್ವಲ್ಪ ನೀರಾಗಿರ್ಬೇಕು. ಇದು ಹೆಸರು ಬೇಳೆ ಹಾಕಿರೋದ್ರಿಂದ ತುಂಬಾ ಗಟ್ಟಿಯಾಗಿರುತ್ತೆ. ನೀವು ಎಷ್ಟು ನೀರು ಹಾಕ್ತಾ ಇದ್ರೂ ಅದು ತುಂಬಾ ಗಟ್ಟಿ ಆಗ್ತಾನೆ ಹೋಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಕೈ ಆಡಿದ್ರೆ ಕಿಚಡಿ ರೆಡಿ ಆಗ್ಬಿಡುತ್ತೆ. ಇದನ್ನ ನೀವು ವೆಯ್ಟ್ ಲಾಸ್ ಮಾಡ್ತಿರ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಆಗು ತಗೋಬಹುದು, ಲಂಚ್ ಆಗು ತಗೋಬಹುದು. ಇದೇ ತರ ವೆಯ್ಟ್ ಲಾಸ್ ರೆಸಿಪಿಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಬಾಯ್.